ಬಾತ್ರೂಮ್ ಇಲ್ಲ ಏನಿಲ್ಲ. ಬಾತ್ರೂಮ್ ಇಲ್ದ್ರೆ ಇಲ್ರಿ ರೋಡ್ ಚೆಕ್ ಮಾಡಿದ್ರೆ ಯಾವ ರಾತ್ರಿ ಕತ್ಲಾಗ ಮಣ್ಣ ಯಾಕಡೆ ಬಿದ್ದು ಸಾಯ್ಬೇಕು ನೋಡ್ರಿ. ಹೊಸ ಕಲ್ಯಾಣ ತಾಲೂಕಲ್ಲ ಗದ್ಲಾಗ ಅಂದ್ರ ಮಂದಿ ಹಿಂಗ ಅಂಜಿ ತರಗಾರ್ತದ. ಇದೇ ಅದ ಗೊಬ್ಬಿ ಪಾಟಿನ ಹೇಳೋರಿಲ್ಲ ಕೇಳೋರಿಲ್ಲ. ಅಡ್ರ 5 ದಿನಕ್ಕೊಮ್ಮೆ ಬರ್ತಾರ ಇಂಥ ಮಳೆಗಾಲದಿಂದ ಕೂಡ ನೀರಿನ ಸಲ ನಡ್ದಂಗ್ ಕಾಣಲ್ರಿ ಸರ್. ಅದ್ರೆ ನಿಮ್ ಎದ್ರ ಕೊಡ ತೊಗೊಂಡ್ ನೋಡದಲ್ರಿ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಿಂದುಳಿದಿರುವ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗದ್ಲೇಗಾಂವ್ ಬಿ ಗ್ರಾಮದ ಹಾಸ್ಟೆಲ್ನ ಪರಿಸ್ಥಿತಿ ಇದು. ಸೊ ಹಾಸ್ಟೆಲ್ನ ಪರಿಸ್ಥಿತಿಯೇ ಹಿಂಗಾದರೆ ಮಕ್ಕಳು ಯಾವ ರೀತಿ ಶಾಲೆ ಕಲಿತಾರೆ, ಅವರ ಶೈಕ್ಷಣಿಕ ಅಭಿವೃದ್ಧಿ ಹೆಂಗಾಗುತ್ತೆ? ಸೊ ಈ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಲಿ ಅನ್ನುವ ಕಾರಣಕ್ಕೇನೆ ಈ ಸರ್ಕಾರದವರು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟೆಲ್ಲ ಬಜೆಟ್ನ ಬಿಡುಗಡೆ ಮಾಡ್ತಾರೆ. ಹಾಗಾದರೆ ಆ ದುಡ್ಡೆಲ್ಲ ಎಲ್ಲಿ ಹೋಯ್ತು, ಅದರಿಂದ ಏನಾಯಿತು, ಸೊ ಮಕ್ಕಳ ಅಭಿವೃದ್ಧಿ ಎಷ್ಟಾಯಿತು ಅನ್ನೋದು ಸರ್ಕಾರನೇ ಉತ್ತರ ಕೊಡಬೇಕು, ಸಂಬಂಧಪಟ್ಟವರು ಇದರ ಬಗ್ಗೆ ಉತ್ತರ ಕೊಡಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಗ್ರಾಮಸ್ಥರು ಮಾಡ್ತಿರುವಂಥದ್ದು. ಸೊ ಸರ್ಕಾರದವರು ಈ ಬಗ್ಗೆ ಏನು ಹೇಳ್ತಾರೆ ಕಾದು ನೋಡೋಣ. ಸರ್ ಒಟ್ಟ ಸೂಪ್ರೆಂಟ್ ಇರೋದಿಲ್ರಿ ಇಲ್ಲಿ. ಹುಡುಗರು ಹೆಂಗಿರ್ತಾರ್ರಿ ಪೂರ ಕಿತ್ಕೊಂಡು ಹೋಗ್ಯಾರ್ರಿ. ಅವರೆಲ್ಲ ಸಾಮಾನು ಎಲ್ಲ ಚೆಕ್ ಒಯ್ದಾರ್ರಿ. ಈ ವರ್ಷ ಬಂದ್ ಹಾಕ್ಯಾರ್ರಿ, ಹೋದ ವರ್ಷ ಚಾಲು ಐತ್ರಿ. ಮ್ಯಾಗಿನವ್ರು ಬಂದಿರೋದು ನಾವು ತಟ್ಟಿಸಿದ ಸಾಮಾನು ಒಯ್ಬೇಡ್ರಪ್ಪ, ನಾವು MLA ಎಲ್ಲ ಮಾತಾಡ್ತೀವಿ, ವಿಜಯ್ ಸಿಂಗ್ ಮಾತಾಡ್ತೀವಿ ಅಂದ್ ನಾವು ಹೇಳಿದ್ವು. ಅಂದ್ರೂ ಕೇಳಿಲ್ಲ. ಅವ್ರು ಹಂಗೆ ಸಾಮಾನು ಗಾಡಿ ಹಾಕೊಂಡು ಹೋಗ್ಯಾರಿ ಜಬರ್ದಸ್ತಿಲಿ. ಹುಡುಗರು ಟೈಮಿನ ಸರಿಯಾಗಿ ಊಟ ಕೊಡೋದಿಲ್ಲ, ಏನಿಲ್ಲ. ಇದು ತೋರ ನೀರಿನ ತೊಂದರೆ ಇದ್ರೆ, ನೀರಿನ ತೊಂದರೆ ಅದ ಮೊದಲೇ. ಹುಡುಗರು ಹೆಂಗಿರ್ತಾರ್ರಿ ಸರ್, ಎಲ್ಲ ವ್ಯವಸ್ಥೆ ಇದ್ದರೆ ಇರ್ತಾರೆ. ಆ ಬೋರ್ ಹೊಡೆದ್ರೆ ಸೂಪ್ರೆಂಟ್ ಇದ್ದಿಗೆ ಚಾಲು ಮಾಡ್ಬೇಕೇನಿಲ್ರಿ, ನಾಲ್ಕೇನ್ರಿ ಚಾಲು ಆಗ್ಬೇಕ್ರಿ ಹಾಸ್ಟೆಲ್. ಮತ್ತು ಹುಡುಗರಿಗೆ ತರ್ಬೇಕ್ರಿ. ಸೂಪ್ರೆಂಟ್ ಇದ್ರೆ ಖುದ್ದು ಪರಗಳು ಇರ್ತಾರ್ರಿ. ದೇವ್ರೇ ಇದ್ದಿಲ್ಲ ಅಂದ್ರೆ ಮತ್ತೆ ನೆವದಿ ಹಂಗೆ ಒಯ್ದು ಕೊಡ್ತಾರ್ರಿ ಕಿರಿ ಹೇಳ್ರಿ ನೀವು. ಹಿಂಗಾಗಿ ಎಲ್ಲ ಇದು ಮಾಡಿಟ್ರಿ ಎಲ್ಲ. ಈಗ ಹಾಸ್ಟೆಲ್ ಬಂದ್ ಬಿದ್ದದ, ಪೂರಾ ಕಟ್ಟಡ ಹಾಳಾಗ್ತದ, ಇಷ್ಟು ಸಾಮಾನು ಹಾಳಾಗ್ತಾ ಇದೆ. ಇದೆಲ್ಲ ಡೋರೆಲ್ಲ ಕಿತ್ಕೊಂಡು ಹೋಗ್ತಾರ್ರಿ ಜನ. ಮತ್ತೆ ಗಪ್ ಕೂತ್ರಿ ಎಲ್ಲ ಕಿತ್ಕೊಂಡು ಹೋಗ್ತಾರ್ರಿ. ಈಗ ಬಂದ್ ನೋಡತ್ತಿರಲ್ರಿ ಕಾಂಗ್ರೆಸ್ ಎಷ್ಟು ಹುಲ್ಲಂಬದ್ ಎಷ್ಟು ಬೆಳೆದ್ ನಿಂತದ ಒಳಗ. ಒಟ್ಟು ದುನಿಯಾದ ಒಳಗೆ ಇದು ಅಲ್ಲತ್ತ ದನಗಳು ಬಿಟ್ಟು ಎಲ್ಲ ಮೈಸಲತ್ರ ಮಂದಿ. ಇದು ಒಂದೇ ದಿನ ಚಾವಿ ಹಾಕಿಲ್ಲ ಈ ಗೇಟಿಗೆ. ಸೂಪ್ರೆಂಟ್ ಇದ್ರು ಚಾವಿ ಹಾಕಿಲ್ಲ ನೋಡ್ರಿ. ಹುಲ್ಲನೇ ಇದು ಏನು ಕಟ್ಟ್ಯಾರ, ಇದು ಏನು ಗೇಟ್ ಕುಂಡ್ರಸ್ಯಾರ, ಒಟ್ಟು ಚಾವಿನೇ ಹಾಕಿಲ್ಲ ಒಂದೇ ದಿವಸ. ನೋಡ್ರಿ ಗಿಡ ಗಂಟಿ ಎಲ್ಲ ಪೂರ ಹಾಳಾಗದೆ ಅದ ಅಂತ ಹೇಳ್ರಿ. ಏನಾಗ್ಬೇಕಂತ ಬೇಡಿಕೆ ಇಡ್ತೀರಿ? ಈಗ ಇದ್ರ ಚಾಲು ಆದ್ರ ಗುಣನೇ ಅದ್ರಿ ಸರ್. ಇದು ಎಲ್ಲರ ಬಿದ್ದು ಹೋಗ್ತದ, ಎಲ್ಲರ ಪೂರ ಹಾಳು ಬೀಳ್ತದ. ಊರಿಗೆ ಮಳೆಗಾಲನು ಆಟೆ ರೀ ಸರ್, ಬ್ಯಾಸ್ಗಿನೂ ಆಟೆ. ನೀರಿನ ತೊಂದರೆ ನೋಡ್ರಿ. ಆ ಫೋಟೋ ಸರ್ ಕೊಡಗಳು ನೀರು ತರಲಾಗ ನಡೆದ ನೋಡ್ರಿ, ಕುಡಿಯೋ ನೀರು. ನಮ್ಮ ಊರಿಗೆ, ನಮ್ಮ ಬಸವ ಕಲ್ಯಾಣ ತಾಲೂಕದಾಗ ನಮ್ಮ ಊರಿಗೆ ಬಿಲ್ ಬಜೆಟ್ ಕೊಟ್ಟ ಅಂತದ ಯಾವ ಊರಿಗೂ ಕೊಟ್ಟಿಲ್ಲ. ನಮ್ಮ ಬಸವ ಕಲ್ಯಾಣ ತಾಲೂಕದಾಗ ನೀರಿನ ಸಲುವಾಗಿ ಭಾಳ ಕೊಟ್ರೆ ಬಜೆಟ್. ಖರೆ ಅಂದ್ರೆ ಒಬ್ಬರೇ ಕೇರ್ ಮಾಡಲ್ರಿ. ಟೈಮ್ ಮಾಡ್ತೀರಿ ನೋಡ್ರಿ. ಆ ಫೋಟೋ ತೆಗೀರಿ. ಒಂದು ನಾ ಸುಳ್ಳು ಹೇಳಿದ್ರೆ ನಿಮ್ಗೆ ಕೊಡ ನೋಡ್ರಿ. ಒಂದು ನೀರು ತರ 2 ಕಿಲೋಮೀಟ್ರ್ ಮ್ಯಾಗಿನ ಕುಡಿಯೋ ನೀರು ತರಬೇಕ್ರಿ. 4 ದಿನಕ್ಕೆ 5 ದಿನಕ್ಕೊಮ್ಮೆ ಒಂದ್ಸರಿ ನೀರು ಬಿಡ್ತಾರ. ಈ ಹೌದಿನಾಗ ಒಂದು ಹನಿ ನೀರು ಇಲ್ರಿ. ಬಾಯಿದಾಗ ನೀರು ಇದ್ರು ನೀರು ಆಗ್ಯಾವ ಅಂತ ಹೇಳ್ತಾರ್ರಿ. ನೀವು ನೀರು ಮಾಡ್ತೀರಿ ಹೇಳ್ರಿ. ಇಷ್ಟೆಲ್ಲ ಖರ್ಚು ಗೌರ್ಮೆಂಟ್ ಕೊಟ್ಟು ಇಷ್ಟೆಲ್ಲ ಖರ್ಚು ಮಾಡಿದ್ರು ಕೆಲವು ಇವ್ರು ಊರಾಗ ಮೆಂಬರ್ಗಳು ಏನಾರಲ್ಲ, ಇವ್ರು ಒಬ್ಬರೇ ಚುಯ್ಯ ಅಂತ ಹೇಳಲ್ಲ. ಅವ್ರಿಗೆ ತಿಲ್ಲಕ್ಕಿಟ್ಟು ಸಿಕ್ಕರೆ ಸಾಕು ಅಂತಾರವ್ರು. ಇವರು ಮಾತಿನಲ್ಲಿ ಸ್ಪಷ್ಟ ಆಗ್ತಿರುವಂಥದ್ದು ಇಷ್ಟೇ. ಇಲ್ಲಿ ಏನು ಭ್ರಷ್ಟಾಚಾರ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ ಅನ್ನುವಂತಹ ಬೇಸರವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಕುಡಿಲಿಕ್ಕೆ ಸರಿಯಾಗಿ ನೀರು ಸಿಗ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಸರಿಯಾಗಿ ಹಾಸ್ಟೆಲ್ ಸಿಸ್ಟಮ್ ಇಲ್ಲ, ಇರುವಂಥ ಹಾಸ್ಟೆಲು ಪೂರ್ತಿ ಏನು ಹದಗೆಡ್ತಾ ಇದೆ, ಕಣ್ಣೆದ್ರೆ ಹಾಳಾಗ್ತಾ ಇದೆ. ಅದನ್ನು ನೋಡ್ಕೊಂಡು ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಸಲ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅವರು ಕೇಳ್ತಾ ಇಲ್ಲ ಅನ್ನುವಂತಹ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋಣ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಯಾವಾಗ ಗಮನ ಹರಿಸ್ತಾರೆ. ಕಂಟಿನ್ಯೂ ಹಿಂಗೆ ಅದಾರ. ಬ್ಯಾಸ್ಗಿ ಮಳೆಗಾಲ ಇರಲಿ ಗೊಬ್ಬರ ನೀರು ತರದಾರ. ಇದು ನಮ್ಮ ಕಂಟಿನ್ಯೂ ಇದೇ ಸ್ಥಿತಿ ಅದಾರ. ಮಳೆಗಾಲ ಇರಲಿ ಚಳಿಗಾಲ ಇರಲಿ ಏನೇ ಇರಲಿ ದೂರ ಹೋಗ್ಬೇಕಾಗ್ತಾರ. 2-3 ಕಿಲೋಮೀಟರ್ ಹೋಗ್ಬೇಕಾಗ್ತಾರ ನೋಡಿ ನೀರು. ಮೆಂಬರ್ಗಳು ಏನು ಮಾಡಲ್ರಿ ಇಲ್ಲಿ. ಬರೀ ತಾನು ಹೊಟ್ಟೆ ತುಂಬ್ಕೊಂಬುದ ಕಲಾಸ್ರಿ, ಮತ್ತೊಬ್ರದ್ದು ಏನು ನೋಡಲ್ರಿ ಇಲ್ಲಿ. ಈಗ ನೋಡ್ರಿ ಹಾಸ್ಟೆಲ್ ನಿಮ್ಮ ಇದ್ರಿ ಎಲ್ಲ ಬಂದು ಬಿದ್ದವ್ರಿ ನೋಡ್ರಿ ಸರ್. ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ, ಏನು ಗದ್ಲಿಗೆ ಊರಾಗೆ ಯಾರು ಇಲ್ಲ ಅಂತ. ಏನಿಲ್ರಿ ಸರ್, ನೀರಿಂದ ಹೈರಾಣ ಅದ. ಎಲ್ಲ ಕಲ್ ತೆಗಿಸಿ ನೀರಿಂದ ಆ ಕಡೆ ಎಲ್ಲ ಒಯ್ಯಡದ. ಆಯ್ತು ಇದು ಅಷ್ಟಲ್ಲ, ಇದು ರೋಡಪ್ಪ. ಇದು ರೋಡಿಂದ ಏನು ರೋಡ ಪಡೆದಿಲ್ಲಲ್ರಿ. ಒಂದು ಮೊಳಕಾಲಿಗೆ ಹುಲ್ಲು ಎದ್ದದ, ಯಾರಿಗೆ ನಡ್ಲಾಕ ಬರ್ಲ್ದು, ಸಂಡಸ್ ಹೋಲಾಗ ಬರ್ಲ್ದು, ಭಾಳ ತೊಂದಲಾಗ್ಯದ್ರಿ ಊರಾಗ. ಆಯ್ತು ಕಂಬಕ್ಕೆ ಒಟ್ಟ ಲೇಟೇ ಇಲ್ರಿ. ಹೆಂಗೆ ಮಾಡ್ಬೇಕ್ರಿ ಹಿಂಗಾದ್ರ? ಇದಕ್ಕೆ ಮುಖ್ಯವಾಗಿ ಜವಾಬ್ದಾರಿ ಯಾರಂತೀರಿ? ಇದಕ್ಕೆ ಜವಾಬ್ದಾರಿ ಈಗ ಯಾರು ಊರಾಗ ನೆಂಬರ್ಗಳು ಮಾಡ್ಬೇಕಾಗ್ತದ್ರಿ. ನೋಡಿದ್ರಲ್ಲ, ಸಮಸ್ಯೆಗಳು ಅನ್ನುವಂಥದ್ದು ಬಹಳಷ್ಟು ತಾಂಡವ ಆಡ್ತಾ ಇದೆ. ಭ್ರಷ್ಟಾಚಾರನೇ ಇದಕ್ಕೆ ಮೂಲ ಕಾರಣ. ಅಧಿಕಾರಿಗಳು ಆಗಲಿ, ಇಲ್ಲಿನ ಮೆಂಬರ್ಗಳಾಗಲಿ, ಗೆದ್ದಂತಹ ಏನು ರಾಜಕಾರಣಿಗಳಿಗಾಗಲಿ ಈ ಒಂದು ಮಾತು ಕೇಳಿಸುತ್ತಾ ಅನ್ನುವಂತಹ ಒಂದು ನಿರೀಕ್ಷೆ ಅವರು ಇಡ್ತಾ ಇದ್ದಾರೆ. ಪ್ರಕಾರ ಮನಿಗೆ ನಳ ಆಗ್ಯಾವ, ಇವೆಲ್ಲ ಎಲ್ಲ ಕಡೆ ಆಗ್ಯಾವ. ಸೊ ನಿಮ್ಮೂರಾಗ ಭೀ ಆಗಿರ್ಬೋದಲ್ಲ? ಆಗ್ಯಾವ್ರಿ ಸರ್. MLA ಏನು ಆಗ್ಯಾನ 10 ವರ್ಷ ಹಿಡಿದು MLA
ಒಟ್ಟು ಒಂದೇ ದಿನ ನಮ್ಮ ಊರಿಗೆ ಬಂದಿಲ್ಲ, ಅವ ನೋಡಿಲ್ಲ. ಏನು ಓಟ್ ಹಾಕತ್ತೀವಿ ಮಾತ್ರ ನಿಮ್ಗೆ ಹುಟ್ಟಿದೇವ್ರಿ ಓಟ್ ಹಾಕ್ರಿ ಅಂತ. ಅವ್ರದ್ದೇನು ₹1 ತಿಂದಿಲ್ಲ, ನಾವು ಉಂಡಿಲ್ಲ ಇದ್ದಿಂದ ಹೇಳಕ್ಕೇನು. ಡಿಜೆ ಹಚ್ಕೊಂಡು ಊರಾಗ ಡಿಜೆ ಹಚ್ತಾನ. ಈ ಕಡೆ ಏನ್ ರೋಡಿನ ಕಡೆ ತಿರುಗಿ ನೋಡಲ್ಲ, ಈ ಕಡೆ ಏನಿಲ್ಲ. ಇದು ಏನಿದ್ರ ಬಿ ತೊಂದ್ರೆ. ಇದು ನಾವೇ ಹೆಣ್ಮಕ್ಳು ಮಾಡ್ಬೇಕು. ಇದು ಹೆಣ್ಮಕ್ಳು ನೋಡಿ ಬೇಸರ ಬಂದದ. ಗೋರ್ಮೆಂಟ್ ಏನ್ ಮಾಡ್ತದ ಏನ್ ಮಾಡಲ್ರಿ ಏನಾಗ್ತದ ಇದು ಕೇಳ್ಬೇಕು ಈಗ ನಾಳೆಗೆ ಅವ್ರಿಗೆ. ನೀವೇನು ಬಂದಿರಲ್ಲ, ಸೌಲಭ್ಯ ನೀವೇ ಮಾಡ್ಬೇಕು. ಯಾ MLA ಮಾಡಲ್ಲ, ಯಾ ನೆಂಬರ್ಗಳು ಮಾಡಲ್ಲ, ಯಾರನ್ನು ಮಾಡಲ್ರಿ ಸರ್. ಮತ್ತೊಂದೇನಲ್ಲತ್ತಿಲ್ಲ, ಕಣ್ಣಿ ನೋಡ್ಲತ್ತೀರಿ. ಕೂಡ ಮನಾರ್ ಪಂಚಾಯತ್ ಆಗ್ಯದ್ರಿ ಸರ್. ಮನಾರ್ ಶಿಸ್ತ ಆಗ್ಯದ. ಅದು ನಮ್ಮ ಊರಿಗೆ ಹೈರಾಣ ಅದ ನೋಡ್ರಿ. ಇಲ್ಲಿ ಏನೇನಿಲ್ಲ ನಮ್ಮ ಊರಿಗೆ. ದನ ಕಾಯೋದು ಕುರಿ ಕಾಯೋದು ಊರ ಆಗ್ಯದ ಇದು ಹಳ್ಳಿ. ಇದು ನಮ್ಗ ರಾತ್ರಿ ಸಂಡಸ್ ಕೋಲ ಬರ್ಲ, ಒಂದ್ ಬಾತ್ರೂಮ್ ಇಲ್ಲ, ಓನಿಲ್ಲಕ ಸಂಡಸ್ ಕೋಲಕ ಮೊಳಕಲ್ಲಿ ಹುಲ್ಲಾಗ್ಯದ. ಯಾಕಂದ್ರೆ ತೆಗ್ಗಿನ ನಾಲ್ದಾಗ ಸಂಡಸ್ಕೊಂಡಿರ್ಬೇಕಂದ್ರ. ನೋಡಿದ್ರಲ್ಲ ವೀಕ್ಷಕರೇ, ದುಃಖದ ಕಣ್ಣೀರಿನಲ್ಲಿ ಕೈ ತೊಳಿತಾ ಇರುವಂತಹ ಮಾತುಗಳನ್ನ ಆಡ್ತಾ ಇರುವ ಈ ತಾಯಿಯ ಮಾತುಗಳಾದ್ರೂ ಅಧಿಕಾರಿಗಳಿಗೆ ಭ್ರಷ್ಟ ಅನ್ಸ್ಕೊಂಡಿರೋರಿಗೆ ಕೇಳಿಸುತ್ತಾ ಅನ್ನುವಂತಹದ್ದು ಕಾದು ನೋಡೋಣ. ಪನ್ನಸಾಟಿ ಹುಡುಗರು ಇದ್ರಿ, ಏನಿಲ್ಲ ಇದೆಲ್ಲ ಮಾಡಿಗೆಸಿ ಎಲ್ಲ ದಾರದಿಕ್ಕ ಮಾಡ್ಕೊಂಡು ಯಾರ್ದಾರು ಕಿತ್ಕೊಂಡು ಯಾಕಡೆ ಕಡೆ ಹೋಗ್ಯಾರ್ರಿ. ಅದು ಸ್ವಚ್ಛ ಹಿಡದಲ್ಲ. ಅವ್ರು ದಂಧೆ ಮಾಡೋರೇ ಬರಲ್ಲ. ಅವ್ರು ಯಾಕೆ ಸ್ವಚ್ಛ ಇಡ್ತಾರ? ಹರ್ಕೊಡ್ಕ ಪಂಚಾಯತ್ 4 ಕಿಲೋಮೀಟರ್ ಮ್ಯಾಗ. ನಮ್ಮ ಊರಿಗೆ 9 ಮಂದಿ 8 ಮಂದಿ ನೆಂಬರ್ಗಳಾರ್ರಿ. ಹೊಲ್ದ ಬಲ್ಯಾಕ ಮನಿ ಬಲ್ಯಾಕ ಗೌರ್ಮೆಂಟ್ ಕೊಟ್ಟದ ಸೌಲಭ್ಯ ರೀ. ಗುಮ್ಮಿಗಳು ಹಾಕ್ರಿ, ಪೋಲ್ ಕಟ್ರಿ, ಗೌರ್ಮೆಂಟ್ ಸೌಲಭ್ಯ ಕೊಟ್ಟದ್ರಿ. ಅವ್ರೇನಂತಾರ್ರಿ, ನೆಂಬರ್ಗಳಿಗೆ ಕೇಳಿದ್ರ ಬಜೆಟೇ ಇಲ್ಲ, ಎಲ್ಲಿಂದ ಕೊಡ್ರಿ. ಅವು ಪಿಡಿವಾಗ ಅವ್ರಿಗೆ ಇವ್ರಿಗೆ ಕೇಳಿದ್ರ ಅವನಂತಾರ ಅಡೆ ಮನಾರವರಿ ಹಾಕೋರಿ, ನಿಮ್ಗೆ ಏನು ಹಾಕೋಳಕ್ಕೆ ನಾವು ಬ್ಯಾಡಲತ್ತೀವಿ ಅಂತ ಅವ್ರು ಅಂತಾರ್ರಿ. ಇವು ಒಟ್ಟು ಏನು ತಲೆಗೆ ತೊಗೊಂಬರ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಹಾದಿ ಹಂಗೆ ನೋಡ್ರಿ. ಇವೆಲ್ಲ ಮನಿ ಸುಮ್ಮನೆ ಪರೇಶಾನ. ಹೊಲದಾಗ ರೋಡ್ ದಾಟಬೇಕಾದ್ರೆ ಪರೇಶಾನ. ಕರ್ದಿ ತಂದು ಗುಮ್ಮಿ ಹಾಕೊಳತ್ತವ ಮಂದಿ ಎಲ್ಲಿಂದಲ್ಲಿ. ಇವ್ರು ಒಟ್ಟು ಕೇರೇ ಮಾಡೋದಿಲ್ಲ. ಒಟ್ಟೆ ನಮ್ಮ ಊರನ್ನ ಜನ ಹ್ಯಾಂಗೆ ಮಾಡ್ತೀರಿ ಹೇಳ್ರಿ ಇದು. ಯಾಕೆ ಮತ್ತು ನಮ್ಮ ಬಸವ ಕಲ್ಯಾಣ ತಾಲೂಕದಾಗ ಗದ್ಲೆಗ ಅಂದ್ರೆ ಮಂದಿ ಹಿಂಗೆ ಅಂಜಿ ತರಗಾರ್ತದ. ಹಂಗದ ನಮ್ಮ ಊರ ಅಂದ್ರೆ ಒಟ್ಟೆ ನಮ್ಮದು ಏನಿದು ಇಲ್ಲಪ್ಲೇ ಮಾಡಿಟ್ರಿ ಮಂದಿನೇ. ಹಿಂಗೆ ಮಾಡತ್ತಾರ್ರಿ ಒಟ್ಟು ಜನ. ಒಟ್ಟು ಕೇಳಲಾಗ್ಯಾರ್ರಿ. ಇದಕ್ಕೆ ಪರಿಹಾರ ಹೆಂಗ್ ಸಿಗ್ತದಂತ ನಿಮ್ಗೆ ಅನಿಸ್ತು? ಪರಿಹಾರ ಗೌರ್ಮೆಂಟ್ ಮ್ಯಾಗಿಂದ ಕೊಟ್ಟದ ಖರೆ ಅಂದ್ರೆ ಇವ್ರು ತಾಗಿನವ್ರು ಕೊಡಲಾಗ್ಯಾರಲ್ರಿ. ತಿಂದು ಹಾಕ್ಲತ್ತಾರ ಬತ್ತಿನ ಮದ. ಅವ್ರಿಗೆ ಸಾಲಲ್ದಂತಾರಿ. ಅದು ಗುಮ್ಮಿ ಹಾಕ್ರಿ ಅಂದ್ರೆ ಏನು ಪೋಲ್ ಮಾಡಿಸ್ರಿ ಅಂದ್ರೆ ಅವ್ರು ಏನಂತಾರ, ಇದು ಬಜೆಟ್ ನಮ್ಗೆ ಸರಿ ಹೋಗಲ್ಲ ಅಂತಾರೆ ಅವರು. ಈಟೇ ನಮಗೆ ಬಜೆಟ್ ಸರಿ ಆಗಲ್ಲ. ಬಜೆಟ್ ಇರ್ಬೇಕು 10 ಲಾಖ, ಒಂದು 10 ಕರೋಡ ಇಂಥದ್ದು ಇರಲಿ ಅಂತ ಹೇಳ್ತಾರೆ ರೀ ಅವ್ರು. ಇಂಥದ್ದು ಹೇಳ್ರಿ ನಾವು ಮಾಡ್ತೇವೆ ಅಂತಾರೆ ರೀ ಅವರು. ಈಗ ಹೊಲಕ್ಕೆ ಈಗ ನೋಡ್ರಿ, ಇಲ್ಲಿ ಮನಿವರಿ ಇಲ್ಲಿ ನಾಲಿ ಬಿದ್ದದ. ಈಗ ಅವ್ರಿಗೆ ಹೋಲಾಗ ಬರ್ಲಾಕ ಗಾಡಿ ಹೋಗಲ್ಲ. ಒಂದು ಗಾಡಿ ಮನುಷ್ಯರು ಹೋಲಾಗ ಬರಲ್ರಿ ನೀರು ಬಂದ್ರೆ. ಇದು ಇಂಥ ಪರಿಸ್ಥಿತಿ ಇದೆ ರೀ. ಹಾಕ್ರಿ ಅಂದ್ರೆ ಹಾಕೋದಿಲ್ಲ, ಬಿಡೋದಿಲ್ಲ ಗುಮ್ಮಿ. ಹೂನೆ ಅಂತಾರೆ ಹೂ ಅಂಬೋದು, ಹೋಗೋದು ಬಿಲ್ ಹತ್ಕೊಂಬೋದು ಮನೆಗೆ ನಾಡ. ಸರ 1 ಕಿಲೋಮೀಟ್ರ್ ಮ್ಯಾಗೆ ಇಲ್ಲಿ ದೊಡ್ಡದೊಂದು ಹಳ್ಳ ಅದ ರೀ. ಹಳ್ಳ ಅದ. ಅದು ಕೆರೆ ಕಟ್ಟಂದ್ರೆ ಏನಾರ 4-5 ಸಲ ಸ್ಯಾಂಕ್ಷನ್ ಆಗಿ ಬಂದ್ರೂ ಅದು ಒಟ್ಟು ಲೆಪ್ಸ್ ಮಾಡತ್ತಾರೆ ರೀ. ಒಟ್ಟೆ ಅದು ಕೆರೆ ಕಟ್ಕೊಡಲಾಗ್ಯಾರ. ಅದು ಕೆರೆ ಕಟ್ಟದ್ರೆ ಅಂದ್ರೆ ಎಲ್ಲ ಊರಿಗೆ ನೀರಿನ ಅನುಕೂಲ ಆಗ್ತದ. ಎಲ್ಲ ಮುಂದೆ ಏನೇ ಆಗಲಿ, ಎಲ್ಲ ನೀರಾವರಿ ಆಗಲಿ, ಏನೇ ಆಗಲಿ, ಕುಡಿಯೋ ನೀರಾಗಲಿ ಅನುಕೂಲ ಭಾಳ ಆಗ್ತದ. ಅದು ಕಟ್ಟದ್ರಿ ರೀ. ನಮ್ಮ ಊರಾಗೆಲ್ಲ ನೀರು ಇದ್ದಿಲ್ಲ ರೀ. ಯಾವಾಗ ಭೀ ಇವಾಗ ನಾವು ಯಾರು ಭೀ ಗಣಸರು ಅಲ್ಲಿ ಯಾರು ಭೀ ಅಲ್ಲಿ ನಾವು ಹೋಗಲ್ಲ. ಯಾಕಂದ್ರೆ ನೀರು ಇದ್ದಿಲ್ಲ ರೀ. ಹೊಲ ಪಟ್ಟಿ ಮಾಡಿ ಇಲ್ಲೇ ಊರಾಗ ಇರ್ತಾವ್ರಿ. ಖರೆ ಅಲ್ರಿ, ತೋಟ ಮನೆ ಹೊರಗಿನ ದೇಶಕ್ಕೆ ಹೋಗೋ ಜರೂರತೇ ಇಲ್ಲ ನಮ್ಗೆ. ಸಲುವಾಗಿ ದನಗಳು ಅಡಿಮೆ ಬಿಡ್ತಾರ್ರಿ. ಒಟ್ಟು ನೀರು ಎಲ್ಲೂ ಸಿಗಲ್ರಿ ಇಲ್ಲಿ. ದನಗಳು ಯಾರ ಒಯ್ದು ಮಾರ್ಕೊಬೋದು, ಒಯ್ದು ಆ ಕಡೆ ಕಟ್ಟೋದು ಇಂಥದ್ದು ಹಿಂಗೆ ಮಾಡ್ತಾರ್ರಿ. ಬಿಸಿಲನಾಡು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗದ್ಲೇಗಾಂವ್ ಬಿ ಗ್ರಾಮದಲ್ಲಿ ಹಾಳು ಕೊಂಪೆಯಂತಾದ ಬಾಲಕರ ವಸತಿ ನಿಲಯ. ಸದ್ಯ ಈ ಹಾಸ್ಟೆಲ್ ಮುಚ್ಚಲ್ಪಟ್ಟಿದ್ದು, ಆದಷ್ಟು ಬೇಗ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹಾಸ್ಟೆಲ್ ಓಪನ್ ಮಾಡಲಿ ಅಂತ ಗ್ರಾಮಸ್ಥರು ಆಶಯ ವ್ಯಕ್ತಪಡಿಸುತ್ತಿದ್ದಾರೆ. ಹಾಳು ಕೊಂಪೆಯಂತಾಗುತ್ತಿರುವ ಈ ಹಾಸ್ಟೆಲ್ನತ್ತ ಅಧಿಕಾರಿಗಳು ಆದಷ್ಟು ಬೇಗ ಗಮನ ಹರಿಸಲಿ. ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಈ ಹಾಸ್ಟೆಲ್ನಿಂದ ಸಹಾಯವಾಗಲಿ ಎನ್ನುವ ಆಶಯ ಗ್ರಾಮಸ್ಥರದ್ದು. ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗಾಗಿ SA ನ್ಯೂಸ್ ನೋಡ್ತಾ ಇರಿ. ಎಲ್ಲ ನೋಡ್ರಿ, ಪೂರ ನಾಲಿಗಳು ಏನು ಚೆಕ್ ಮಾಡಲ್ಲ ಏನಿಲ್ಲ. ಪೂರ ನಾಲಿಗಳು ಪ್ಯಾಕ್ ಆಗಿ ಹೋಗ್ಯಾರ. ಒಟ್ಟು ನೀರು ಪೂರ ರೋಡಿ ಮ್ಯಾಗಿಂದ ಹೋಗ್ತಾವ್ರಿ. ಕಾಲ್ ಜಾರಿ ಬೀಳತ್ತವ್ರಿ ಮಂದಿ. ಏನು ರೋಡ್ ಮಾಡಲ್ವರ ಏನಿಲ್ರಿ. ಬರ್ಬರ್ ರೋಡ್ ಭೀ ಹಂಗೆ ನಮ್ಮ ನಿಮ್ಮದು ನೋಡ್ರಿ ಅಲ್ಲಿ ಕೆಸರ. ಈಗ ಹೇಳಿಗೆಸ ಹೇಳಿ ಸಾಕಾಗ್ಯದ್ರಿ ಮಾಡಲ್ವರ. ಮಾಡ್ತಾ ಅಂದ್ರೆ ಎಂದ್ ಬರ್ತಾರೋ ಎಂದ್ ಬಿಡ್ತಾರೋ ಅದು ಗೊತ್ತಿಲ್ಲ. ಅನ್ಸ್ಕೊಂಡಿರೋರಿಗೆ ಕೇಳಿಸುತ್ತಾ ಅನ್ನುವಂತಹದ್ದು ಕಾದು ನೋಡೋಣ. ಸೊ ಇದೇ ರೀತಿಯ ನ್ಯೂಸ್ ಅಪ್ಡೇಟ್ಗಳಿಗಾಗಿ SA ನ್ಯೂಸ್ ಕರ್ನಾಟಕವನ್ನು ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು.